ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹೆಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಬಹಳಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸೊ ಮೊದಲಿಗೆ ಈ ಥೈರಾಯ್ಡ್ ಅಂದರೆ ಏನು ಡಾಕ್ಟರ್? ಸೊ ಥೈರಾಯ್ಡ್ ಅಂತ ಹೇಳಿದಾಗ ವಿಚ್ ಇಸ್ ದ ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಕುತ್ತಿಗೆ ಮುಂಭಾಗದಲ್ಲಿರುವ ದೊಡ್ಡ ನಿರ್ನಾಳ ಗ್ರಂಥಿ ಅಂತ. ಸೊ ಇದು ಲೈಕ್ ನಮ್ಮ ಗ್ರೋತ್ ಇರ್ಬೋದು, ಡೆವಲಪ್ಮೆಂಟ್, ಮೆಟಬಾಲಿಸಮ್, ಸೊ ಎಲ್ಲವನ್ನು ನಿಯಂತ್ರಿಸುವಂತಹ ಗ್ಲ್ಯಾಂಡ್ ಅಂತ. ಸೊ ಹಲವಾರು ಒಂದು ಹಾರ್ಮೋನಲ್ ಚೇಂಜಸ್ಸಿಂದಾಗಿ ಲೈಕ್ T3, T4 ಆ್ಯಂಡ್ TSH ಹಾರ್ಮೋನಲ್ ಚೇಂಜಸ್ಸಿಂದಾಗಿ ಸೊ ದೇಹದಲ್ಲಿ ಬದಲಾವಣೆಗಳಾಗುತ್ತೆ. ಸೊ ದ್ಯಾಟ್ ಇಟ್ ಕ್ಯಾನ್ ಲೀಡ್ ಟು ಸೆವೆರಲ್ ಥೈರಾಯ್ಡ್ ಕಂಡೀಷನ್ಸ್. ಸೊ ಅದರಲ್ಲಿ ಮೊದಲನೇದಾಗಿ ಅಥವಾ ಕ್ಲಿನಿಕಲಿ ಹೆಚ್ಚಾಗಿ ನೋಡುವಂಥದ್ದಾದರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಹಾಗೆ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ಇನ್ನು ಗಾಯ್ಟರ್ ಅಥವಾ ಗಳಗಂಡ ರೋಗವನ್ನು ನೋಡುವಂಥದ್ದು. ಆ್ಯಂಡ್ ಇನ್ನು ಥೈರಾಯ್ಡ್ ಲೈಕ್ ಹೆಚ್ಚಾಗಿ ಹೋದಾಗ ಅಥವಾ ಅತಿರೇಕಕ್ಕೆ ಹೋದಾಗ ಸೊ ಹಲವಾರು ಒಂದು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಕೂಡ ನೋಡ್ತೀವಿ. ಸೊ ಅದರಲ್ಲಿ ಗ್ರೇವ್ಸ್ ಡಿಸೀಸ್ ಇರ್ಬೋದು ಅಥವಾ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಇರ್ಬೋದು. ಸೊ ಅದು ಹೆಚ್ಚಾಗಿ ಲೈಕ್ ಡ್ಯೂ ಟು ಆಟೋಇಮ್ಯೂನ್ ಡಿಸಾರ್ಡರ್ ಕಂಡೀಷನ್ಸಿಂದ ನೋಡುವಂಥದ್ದು. ಇನ್ ರೇರ್ ಕಂಡೀಷನ್ಸ್ ಲೈಕ್ 10 to 15% ಆಫ್ ದಿ ಕೇಸಲ್ಲಿ ಈ ಥೈರಾಯ್ಡ್ ಗ್ಲ್ಯಾಂಡ್ ಸಮ್ಟೈಮ್ಸ್ ಕ್ಯಾನ್ಸರಸ್ ಕೂಡ ಆಗ್ಬೋದು. ಸೊ ಥೈರಾಯ್ಡ್ ಕ್ಯಾನ್ಸರನ್ನು ಕೂಡ ಇನ್ ಸಮ್ ಕೇಸಸ್ ನೋಡುವಂಥದ್ದು. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ? ಸೊ ಇನ್ನು ಥೈರಾಯ್ಡ್ ಬರೋದಕ್ಕೆ ಕಾರಣ ಅಂತ ನೋಡಿದಾಗ ಸೊ ಡ್ಯೂ ಟು ಲೈಫ್ ಸ್ಟೈಲ್ ಡಿಸಾರ್ಡರ್ ಕೂಡ ಹೌದು. ಸೊ ನವಡೇಸ್ ತುಂಬ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಅದರಲ್ಲೂ ಫೀಮೇಲ್ಸ್ ಆರ್ ಮೋರ್ ಪ್ರೋನ್ ಟು ಅಂತಲೇ ಹೇಳ್ಬೋದು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರ್ತಿರುವಂಥದ್ದು. ಸೊ ಯಾವಾಗ ಒಂದು TSH ಪ್ರಮಾಣ ಕಮ್ಮಿಯಾಗಿ ಸೆಕ್ರೇಟ್ ಆಗುತ್ತೋ ಅಥವಾ ಅತಿ ಹೆಚ್ಚಾಗಿ ದೇಹದಲ್ಲಿ ಸೆಕ್ರೇಷನ್ ಆಗುತ್ತೋ ಸೊ ಆಗ ಈ ಥರ ಹಲವಾರು ಸಮಸ್ಯೆಗಳನ್ನ ನೋಡ್ಬೋದು. ಸೊ ಇನ್ನು ಆಟೋಇಮ್ಯೂನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಲೈಕ್ ಡ್ಯೂ ಟು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಅವ್ರ ಇಮ್ಯುನಿಟಿ ತುಂಬ ಲೋ ಇದ್ದಾಗ ಸೊ ಡ್ಯೂ ಟು ಥೈರಾಯ್ಡ್ ಗ್ಲ್ಯಾಂಡ್ ಇನ್ಫೆಕ್ಷನ್, ದಟ್ ಈಸ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಅವ್ರಿಗೆ ಥೈರಾಯ್ಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಆಫ್ಟರ್ ದಿ ಇನ್ಫೆಕ್ಷನ್, ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾಸ್. ಆ್ಯಂಡ್ ಅಯೋಡಿನ್ ಡೆಫಿಷಿಯನ್ಸಿ ಅಂತಲೇ ಹೇಳ್ಬೋದು. ಸೊ ಅಯೋಡಿನ್ ಡೆಫಿಷಿಯನ್ಸಿ ಹೆಚ್ಚಾಗಿ ಇದ್ದಾಗ ಸೊ ಇಟ್ ಕ್ಯಾನ್ ರಿಸಲ್ಟ್ಸ್ ಇನ್ ದ ಗಾಯ್ಟರ್ ಅಥವಾ ಗಳಗಂಡ ರೋಗ ಅಂತ. In some cases the family history also matters. ಸೊ ಜೆನೆಟಿಕ್ ಅಥವಾ ಥ್ರೂ ಜೀನ್ಸ್ ಅನುವಂಶೀಯವಾಗಿ ಕೂಡ ಒಂದು 15 to 20% ಆಫ್ ದಿ ಕೇಸಲ್ಲಿ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ಬರೋ ಚಾನ್ಸ್ ಹೆಚ್ಚು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ ಕೇಸಸ್ ಒಬೆಸಿಟಿ ಇದ್ದಾಗ ಲೈಕ್ ಡ್ಯೂ ಟು ಓವರ್ ವೆಯ್ಟ್ ಅಥವಾ ಹೆಚ್ಚಾಗಿ ದೇಹದ ತೂಕ ಇದ್ದಾಗ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇನ್ ದ್ಯಾಟ್ ಕಂಡೀಷನ್ ಸೊ ಡ್ಯೂ ಟು ಒಬೆಸಿಟಿ ಅಥವಾ ಓವರ್ ವೆಯ್ಟಿಂದ ಇಟ್ ಕ್ಯಾನ್ ರಿಸಲ್ಟ್ಸ್ ಇನ್ ದ ಹಾರ್ಮೋನಲ್ ಚೇಂಜಸ್ ಆ್ಯಂಡ್ ಹೈಪೋಥೈರಾಯ್ಡಿಸಮ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಯ ಲಕ್ಷಣಗಳೇನು ಅಂತ ಸಿಂಪ್ಟಮ್ಸ್ ನೋಡೋದಾದರೆ? ಸೊ ಈಗ ಮೊದಲನೇದಾಗಿ ಹೈಪೋಥೈರಾಯ್ಡಿಸಮ್ ಹೆಚ್ಚಾಗಿ ನೋಡ್ತೀವಿ. ಸೊ ಹೈಪೋಥೈರಾಯ್ಡಿಸಮಲ್ಲಿ ಸೊ ಪರ್ಟಿಕ್ಯುಲರ್ ಆಗಿ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಇದರಿಂದ ಅವರು ಗುರುತಿಸ್ಕೊಳ್ಬೋದು ಸೊ ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದಾಗ ಸೊ ದೆರ್ ವಿಲ್ ಬಿ ಅಂಡರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್. ಅಂದರೆ ಅಗತ್ಯಕ್ಕಿಂತ ಕಮ್ಮಿ ಪ್ರಮಾಣದಲ್ಲಿ ಸೊ ಹಾರ್ಮೋನ್ ಸೆಕ್ರೇಟ್ ಆಗ್ತಾ ಇರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ಅವ್ರಿಗೆ ಹಲವಾರು ಒಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಾಣಿಸ್ಬೋದು. ಕುತ್ತಿಗೆ ಮುಂಭಾಗದಲ್ಲಿ ಸಮ್ಟೈಮ್ಸ್ ಸ್ವೆಲ್ಲಿಂಗ್ ಕಾಣಿಸುತ್ತೆ, ಇನ್ನು ಕೆಲವ್ರಿಗೆ ಯಾವುದೇ ರೀತಿ ಸ್ವೆಲ್ಲಿಂಗ್ ಅಪಿಯರೆನ್ಸ್ ಇರೋದಿಲ್ಲ. ಸೊ ಆಲ್ ಆಫ್ ಎ ಸಡನ್ ವೆಯ್ಟ್ ಗೇನ್ ಆಗ್ತಾರೆ. ಆ್ಯಸ್ ದೋ ಅವರಲ್ಲಿ ನಾರ್ಮಲ್ ಡಯಟ್ ಇದೆ ಅಥವಾ ಎಕ್ಸಸೈಸ್ ಇದೆ ಅಂದರೂ ಕೂಡ ಸಡನ್ನಾಗಿ ತೂಕ ಜಾಸ್ತಿ ಆಗುವಂಥದ್ದು ಇರ್ಬೋದು. ಆ್ಯಂಡ್ ಸಿವಿಯರ್ ಹೇರ್ ಫಾಲ್ ಅಂತಲೇ ಹೇಳ್ಬೋದು. ಸೊ 80 to 100 strands per day is normal, ಬಟ್ ಮೋರ್ ದ್ಯಾನ್ ದ್ಯಾಟ್ ಅವ್ರಿಗೆ ಸಿವಿಯರ್ ಆಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ. ಆ್ಯಂಡ್ ಜಾಯಿಂಟ್ ಪೇನ್ ಆಗುವಂಥದ್ದು ಇರ್ಬೋದು, ಮೂಡ್ ಸ್ವಿಂಗ್ಸ್ ಆಗ್ಬೋದು, ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಮಾನಸಿಕವಾಗಿ ಖಿನ್ನತೆ ಉಂಟಾಗುವಂಥದ್ದು. ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಅಥವಾ ಸೊ ಅವ್ರಿಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆ ಉಂಟಾಗುವಂಥದ್ದು ಇರ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಆರ್ಗನ್ ವಿಲ್ ಬಿ ಅಫೆಕ್ಟೆಡ್. ಆ್ಯಂಡ್ ಮೆಮೊರಿ ಪವರ್ ದಿಸದಿಂದ ದಿಸಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ಹೈಪೋಥೈರಾಯ್ಡಿಸಮಲ್ಲಿ ನೋಡ್ತೀವಿ. ಇನ್ ಫೀಮೇಲ್ಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದಾಗಿ
ಸೊ ಎಗ್ ಗ್ರೋತ್ ಆಗೋದಿಲ್ಲ, ಅಂಡಾಣು ಬೆಳವಣಿಗೆ ಆಗೋದಿಲ್ಲ. ಇದರಿಂದ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ನ ನೋಡ್ಬೋದು. ಸೊ ಅವ್ರಿಗೆ ಒನ್ಸ್ ಇನ್ 3 ಮಂತ್ಸ್ ಅಥವಾ ಒನ್ಸ್ ಇನ್ 6 ಮಂತ್ಸ್ ಮುಟ್ಟು ಬರುವಂಥದ್ದು. ಆ್ಯಂಡ್ ಎಕ್ಸೆಸಿವ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗ್ಬೋದು, ಅಥವಾ ಸಮ್ಟೈಮ್ಸ್ ಬರೀ ಸ್ಪಾಟಿಂಗ್ ಅಷ್ಟೇ ಕಾಣಿಸುತ್ತೆ. ಸೊ ಅವ್ರಿಗೆ ಫ್ಲೋ ಇರೋದಿಲ್ಲ ಆ್ಯಂಡ್ ಲೈಕ್ ಹಾರ್ಮೋನಲ್ ಚೇಂಜಸ್ಸಿಂದ. ಸೊ ದಟ್ ಕ್ಯಾನ್ ರಿಸಲ್ಟ್ಸ್ ಇನ್ PCOD ಅಥವಾ ಹಲವಾರು ಒಂದು ಕಾಂಪ್ಲಿಕೇಶನ್ಸ್ಗೆ ಇಟ್ ಕ್ಯಾನ್ ಲೀಡ್ ಟು ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ? ಸೊ ಈಗ ಥೈರಾಯ್ಡ್ ಸಮಸ್ಯೆ ನಾವು ಹೆಚ್ಚಾಗಿ ಫಿಮೇಲ್ಸಲ್ಲಿ ನೋಡ್ತೀವಿ. ಅದರಲ್ಲೂ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತಲೇ ಹೇಳ್ಬೋದು. ಸೊ ಒಂದು 25 to 45 ಏಜ್ ಗ್ರೂಪ್ ಏನಿದೆ, ಸೊ ಅವರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಡ್ಯೂ ಟು ಸ್ಟ್ರೆಸ್ ಇರ್ಬೋದು, ಅಥವಾ ಟೆನ್ಷನ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಆರ್ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಮೋಸ್ಟ್ ಆಫ್ ದಿ ಕೇಸಲ್ಲಿ ನೋಡುವಂಥದ್ದು, ಬಿಕಾಸ್ ಥೈರಾಯ್ಡ್ ಇಸ್ ಅ ಗ್ರೋತ್ ಹಾರ್ಮೋನ್, ಸೊ ವಿಚ್ ಸಪೋರ್ಟ್ಸ್ ಫಾರ್ ದಿ ಫೀಟಲ್ ಗ್ರೋತ್ ಅಥವಾ ಬೇಬಿ ಗ್ರೋತ್. ಸೊ ಯಾವಾಗ ಈ ಹಾರ್ಮೋನಲ್ಲಿ ಡೆಫಿಷಿಯನ್ಸಿ ಆಗುತ್ತೋ, ಸೊ ಕಮ್ಮಿ ಪ್ರಮಾಣದಲ್ಲಿ ಸೆಕ್ರೇಟ್ ಆಗುತ್ತೋ, ಸೊ ಆಗ ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಬೋದು. ಸೊ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಅಥವಾ ಪೋಸ್ಟ್ ಡೆಲಿವರಿ ಸಮಯದಲ್ಲಿ, ಸೊ ಮೋಸ್ಟ್ ಆಫ್ ದಿ ಫೀಮೇಲ್ಸ್ ವಿಲ್ ಬಿ ಅಫೆಕ್ಟೆಡ್. ಕೆಲವ್ರಿಗೆ ಆಫ್ಟರ್ ಡೆಲಿವರಿ ಇಟ್ ವಿಲ್ ಬಿಕಮ್ ನಾರ್ಮಲ್, ಬಟ್ ಇನ್ ಸಮ್ ಕೇಸಸ್ ಇಟ್ ಕ್ಯಾನ್ ಕಂಟಿನ್ಯೂ ಥ್ರೂ ಔಟ್ ದೇರ್ ಲೈಫ್. ಅವರು ಮೆಡಿಕೇಷನ್ಸ್ ಸಪ್ಲಿಮೆಂಟ್ಸ್ ತೊಗೊಳ್ತಾನೆ ಇರ್ತಾರೆ. ಸೊ ಲೈಫ್ ಲಾಂಗ್ ತೊಗೊಳ್ಬೇಕು ಅಂತಿರುತ್ತೆ. ಆ್ಯಂಡ್ ಕೆಲವ್ರಿಗೆ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಆಲ್ಸೋ. ಸೊ ಇಫ್ ಇಟ್ ಈಸ್ ಲೈಕ್ ಇಗ್ನೋರ್ಡ್ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ, ಹೇಗೆ? ಸೊ ಈಗ ಥೈರಾಯ್ಡಲ್ಲಿ ಲೈಕ್ ಏಜ್ ಗ್ರೂಪ್ ಆ ಥರ ಇರೋದಿಲ್ಲ. ಸೊ ಎನಿ ಏಜ್ ಗ್ರೂಪ್ ಇಟ್ ಕ್ಯಾನ್ ಕಮ್ ಡೌನ್. ಸೊ ಇವಾಗ ಹುಟ್ಟಿದ ಮಗು ಕೂಡ ಬರ್ಬೋದು. ಸೊ ಅದನ್ನು ಕಂಜೆನೇಟಲ್ ಹೈಪೋಥೈರಾಯ್ಡಿಸಮ್ ಅಥವಾ ಕ್ರಿಟಿನಿಸಮ್ ಅಂತಲೇ ಹೇಳ್ಬೋದು. ಸೊ ಇಮಿಡಿಯೇಟ್ಲಿ ಆಫ್ಟರ್ ದಿ ಬರ್ತ್ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಅಥವಾ ಲೈಕ್ ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಮದರ್ಗೆ ಥೈರಾಯ್ಡ್ ಇದ್ದಾಗ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ, ಸೊ ಇಟ್ ಈಸ್ ನಾಟ್ ಅಂಡರ್ ಕಂಟ್ರೋಲ್, ಅಥವಾ ಅವರಲ್ಲಿ ಜೆನೆಟಿಕ್ ಹಿಸ್ಟ್ರಿ ಸ್ಟ್ರಾಂಗ್ ಇದೆ ಅಂತ ಹೇಳಿದಾಗ ಸೊ ನ್ಯೂ ಬಾರ್ನ್ ಬೇಬಿಗೆ ಕೂಡ ಬರ್ಬೋದು. ಆರ್ ಇನ್ ಕೇಸ್ ಆಫ್ ದಿ ಕಿಡ್ಸಲ್ಲಿ ನಾವು ನೋಡೋದಾದರೆ, ಸೊ ಡ್ವಾರ್ಫಿಸಮ್ ಫೀಚರ್ಸ್ನ ನೋಡ್ತೀವಿ. ಸೊ ಅವರಲ್ಲಿ ಸ್ಟಂಟೆಡ್ ಗ್ರೋತ್ ಇರುತ್ತೆ, ಸೊ ಹೈಟ್ ಆಗೋದಿಲ್ಲ, ಆ್ಯಂಡ್ ಸೊ ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗೋದಿಲ್ಲ, ಸೊ ಲೋನ್ಲಿ ಫೀಲಿಂಗ್ ಇರುತ್ತೆ, ಸೊ ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ, ಅಥವಾ ಸೊ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಸೊ ಆಲ್ಮೋಸ್ಟ್ ಲೈಕ್ ಡ್ರೌಸಿ ಅಂತಲೇ ಹೇಳ್ಬೋದು. ಸೊ ಲ್ಯಾಕ್ ಆಫ್ ಇಂಟ್ರೆಸ್ಟ್, ಅಥವಾ ಸೊ ಬೇರೆಯವ್ರ ಜೊತೆ ಮಿಂಗಲ್ ಆಗಲ್ಲ, ಇದನ್ನೊಂದು ಫೀಚರ್ಸ್ ಇರುತ್ತೆ. ಸೊ ಯು ಕ್ಯಾನ್ ಐಡೆಂಟಿಫೈಡ್. ಸೊ ಅವ್ರಿಗೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಅಥವಾ ಕುತ್ತಿಗೆ ಮುಂಭಾಗದಲ್ಲಿ ಊತ ಕಾಣಿಸ್ಕೊಡುವಂಥದ್ದು. ಸೊ ವೆಯ್ಟ್ ತುಂಬ ಜಾಸ್ತಿ ಆಗ್ತಿರ್ತಾರೆ, ಬಟ್ ಹೈಟ್ ಆಗೋದಿಲ್ಲ. ಸೊ ಇದು ಡ್ವಾರ್ಫಿಸಮ್ ಅಥವಾ ಅರ್ಲಿ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಅಥವಾ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಇಫ್ ಇಟ್ ಇಸ್ ಆಟೋಇಮ್ಯೂನ್, ಇಟ್ ಕ್ಯಾನ್ ಬಿ ಇನ್ ದ ಅರ್ಲಿ ಸ್ಟೇಜಸ್ ಆಲ್ಸೋ. ಆ್ಯಂಡ್ ಹೈಪರ್ ಥೈರಾಯ್ಡಿಸಮ್ನ ನೋಡ್ತೀವಿ, ಆ್ಯಂಡ್ ಕ್ವೈಟ್ ಕಾಮನ್ ಆಗಿ ನೋಡುವಂಥದ್ದು ಕ್ಲಿನಿಕಲಿ. ಸೊ ಇದರಲ್ಲಿ ಹೆಚ್ಚಾಗಿ ಅವ್ರಿಗೆ ಲೈಕ್ ಹಾರ್ಮೋನ್ ಸೆಕ್ರೇಷನ್ ಆಗ್ತಾ ಇರುತ್ತೆ, ಓವರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ. ಸೊ ಯಾವಾಗ ಹೆಚ್ಚಾಗಿ ಹಾರ್ಮೋನ್ ಸೆಕ್ರೇಷನ್ ಆಗುತ್ತೋ, ಸೊ ಮೆಟಬಾಲಿಕ್ ರೇಟ್ ಕೂಡ ಹೈ ಇರುತ್ತೆ. ಸೊ ಸಡನ್ನಾಗಿ ವೆಯ್ಟ್ ಲಾಸ್ ಆಗುವಂಥದ್ದು ಇರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಪಾಲ್ಪಿಟೇಷನ್ಸ್ ಅಂದರೆ ಹೃದಯ ಬಡಿತ ಜೋರಾಗುವಂಥದ್ದು. ಸೊ ಆ್ಯಂಗ್ಸೈಟಿ ಡಿಸಾರ್ಡರ್ಸ್ ಹೆಚ್ಚಾಗಿರುತ್ತೆ, ಸ್ಲೀಪ್ಲೆಸ್ನೆಸ್ ಆಗುವಂಥದ್ದು. ಆ್ಯಂಡ್ ಅಲಾಂಗ್ ವಿತ್ ದಟ್ ಅವ್ರಿಗೆ IBS ಸಿಮ್ಟಮ್ಸ್ ಲೈಕ್ ಮೋರ್ ಆಫ್ ಗಟ್ ಡಿಸಾರ್ಡರ್ಸ್ ಕಾಣಿಸುತ್ತೆ, ಲೂಸ್ ಟೂಲ್ಸ್ ಫ್ರೀಕ್ವೆಂಟ್ ಆಗಿ ಆಗುವಂಥದ್ದು ಇರ್ಬೋದು. ಸೊ ಇದನ್ನು ನಾವು ಹೈಪರ್ ಥೈರಾಯ್ಡಿಸಮಲ್ಲಿ ನೋಡ್ಬೋದು. ಎಸ್ ಡಾಕ್ಟರ್, ಇನ್ನು ಸಾಕಷ್ಟು ಜನ ಏನೇ ಸಮಸ್ಯೆ ಬಂದರೂ ಕೂಡ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಸೊ ಈ ಥೈರಾಯ್ಡ್ ಸಮಸ್ಯೆಯನ್ನು ನೆಗ್ಲೆಕ್ಟ್ ಮಾಡಿದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಸೊ ಹೈಪೋ ಅಥವಾ ಹೈಪರ್ ಇರ್ಬೋದು, ಅಥವಾ ಗಾಯ್ಟರ್ ಇರ್ಬೋದು. ಸೊ ವಿ ನೀಡ್ ಟು ಟೇಕ್ ಕೇರ್ ಇನ್ ದ ಅರ್ಲಿ ಸ್ಟೇಜ್. ಸೊ ಯಾವಾಗ ಅದು ಪ್ರೊಲಾಂಗ್ ಆಗುತ್ತೋ, ಇಟ್ ಕ್ಯಾನ್ ಲೀಡ್ ಟು ಅದರ್ ಕಾಂಪ್ಲಿಕೇಶನ್ಸ್ ಲೈಕ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗಿರೋದ್ರಿಂದ. ಸೊ ಹೈಪೋಥೈರಾಯ್ಡಿಸಮ್ ಜೊತೆಗೆ ಸೊ ಅವ್ರಿಗೆ ಅರ್ಲಿ ದೇ ಕ್ಯಾನ್ ಬಿಕಮ್ ಡಯಾಬಿಟಿಕ್. ಆ್ಯಂಡ್ ಇಫ್ ದ ಫೀಮೇಲ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಕಾಣಿಸುತ್ತೆ, ಸೊ ಅವ್ರಿಗೆ ಎಗ್ ಡೆವಲಪ್ಮೆಂಟ್ ಇರೋದಿಲ್ಲ, ಅಂಡಾಣು ಬೆಳವಣಿಗೆ ಇರೋದಿಲ್ಲ. ಸೊ ಅಲಾಂಗ್ ವಿತ್ ದ ಥೈರಾಯ್ಡ್, ಸೊ ಮೋಸ್ಟ್ ಆಫ್ ದಿ ಅಫೆಕ್ಟೆಡ್ ವಿತ್ PCOD ಅಂತ ಕೂಡ ಹೇಳ್ಬೋದು, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ ಅಂತ. ಸೊ ಅವ್ರಿಗೆ ಇರ್ರೆಗ್ಯುಲರ್ ಸೈಕಲ್ಸ್ ಆಗ್ತಾ ಇರುತ್ತೆ. ಸೊ ಅಗೇನ್ ದೇರ್ ವಿಲ್ ಬಿ ವೆಯ್ಟ್ ಗೇನ್ ಆಗುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಮೇಲ್ ಪ್ಯಾಟ್ರನ್ ಆಫ್ ಹೇರ್ ಗ್ರೋತ್ ಇನ್ ದ ಫೀಮೇಲ್ಸ್ ಲೈಕ್ ವಾಯ್ಸ್ ಚೇಂಜ್ ಆಗುವಂಥದ್ದು. ಸೊ ಈ ಫೀಚರ್ಸ್ನ ನಾವು ನೋಡ್ತೀವಿ. ಸೊ ಅದರಲ್ಲೂ ಗಾಯ್ಟ್ರ್ ಅಥವಾ ಗಳಗಂಡ ರೋಗ ಅಂತ ಬಂದಾಗ, ಸೊ ಅವ್ರಿಗೆ ಯೂನಿನಾಡ್ಯುಲರ್ ಗಾಯ್ಟ್ರ್ ಆಗುವಂಥದ್ದು, ಅಥವಾ ಮಲ್ಟಿ ನಾಡ್ಯುಲ್ಸ್ ವಿಲ್ ಬಿ ಅಫೆಕ್ಟೆಡ್. ಸೊ ಇನ್ ದಟ್ ಕೇಸ್ ಅವ್ರಿಗೆ ಸ್ವ್ಯಾಲೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಫುಡ್ ಸ್ವಾಲೋ ಮಾಡಬೇಕಾದ್ರೆ ಪೇಯ್ನ್ ಬರುವಂಥದ್ದು ಇರ್ಬೋದು, ಅಥವಾ ಲೈಕ್ ಹಾರ್ಸ್ನೆಸ್ ಆಫ್ ದಿ ವಾಯ್ಸ್ ಅಂತಲೇ ಹೇಳ್ಬೋದು. ಸೊ ಒಂದು ಗಡಸುತನ ಫಾರ್ಮ್ ಆಗುವಂಥದ್ದು ಇರ್ಬೋದು. ಸೊ ರಿಪೀಟೆಡ್ಲಿ ಇನ್ಫೆಕ್ಷನ್ ಆಗ್ತಿದೆ ಅಂತ ಹೇಳಿದಾಗ,
ಸೊ ದೆಲ್ ಬಿ ಎಂಡ್ ಅಪ್ ವಿತ್ ಥ್ರೋಟ್ ಇನ್ಫೆಕ್ಷನ್ ಅಥವಾ ಕೆಮ್ಮು ಕಂಟಿನ್ಯೂ ಆಗಿ ಬರುತ್ತೆ. ಸೊ ಇದೆಲ್ಲ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇದ್ದಾಗ ಸೊ ಅರ್ಲಿ ಅವರು ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ದೆ ಆದಲ್ಲಿ ಸೊ ಇಟ್ ವಿಲ್ ಬಿ ಲೈಕ್ ಅವ್ರಿಗೆ ಬಾರ್ಡರ್ ಲೈನ್ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಇನ್ನು ಥೈರಾಯ್ಡೈಟಿಸ್ ಆಗಿದೆಯಾ ಅಥವಾ ಹಶಿಮೋಟೋಸ್ ಇರ್ಬೋದು, ಗ್ರೇವ್ಸ್ ಡಿಸೀಸ್ ಇರ್ಬೋದು. ಸೊ ಅದನ್ನು ರೂಲ್ ಔಟ್ ಮಾಡ್ಕೊಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ, ಈ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಪತ್ತೆ ಹಚ್ಚೋಕೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ? ಸೊ ಬೇಸಿಕ್ಕಾಗಿ ಲೈಕ್ ಅರ್ಲಿ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇದೆ. ಸೊ ಮೇಲ್ಸ್ ಆಗಿರ್ಬೋದು, ಫೀಮೇಲ್ಸ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಸೇಮ್ ಕೈಂಡ್ ಆಫ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಅದರಲ್ಲಿ ಬೇಸಿಕಲಿ ಥೈರಾಯ್ಡ್ ಪ್ರೊಫೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಟಿ ಸ್ಟಮಕಲ್ಲಿ ಮಾಡಿಸ್ಕೊಳ್ಳುವಂಥದ್ದು T3, T4 ಹಾಗೆ TSH ಅಂತ ಹೇಳ್ತೀವಿ. ಸೊ T3 0.3 to 1.4 ಹಾಗೆ T4 4 to 12 ಇರಬೇಕಾಗುತ್ತೆ. TSH 0.5 to 5.5. ಸೊ ದಿಸ್ ಇಸ್ ಅ ನಾರ್ಮಲ್ ರೇಂಜ್. ಸೊ ಇದರಿಂದ ಅವ್ರಿಗೆ ವ್ಯತ್ಯಾಸ ಆಯಿತು, ಐದರ್ ಇಟ್ ಮೇ ಬಿ ಹೈ ಅಥವಾ ಲೋ ಪ್ರೊಡಕ್ಷನ್ ಆಗ್ತಿದೆ ಅಂತ ಹೇಳಿದಾಗ ಸೊ ಅದನ್ನು ಹೈಪರ್ ಅಥವಾ ಹೈಪೋಥೈರಾಯ್ಡಿಸಮ್ ಅಂತ ನೋಡ್ಬೋದು. ಸೊ ಇದು ಇನಿಷಿಯಲ್ ಪ್ರೋಟೋಕಾಲ್ ಮಾಡುವಂಥದ್ದು. ಸೊ ಇದರಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅಥವಾ ಸೊ ಕೆಲವ್ರಿಗೆ ಬ್ಲಡ್ ಟೆಸ್ಟ್ ನಾರ್ಮಲ್ ಇರುತ್ತೆ ಅಥವಾ ಕುತ್ತಿಗೆ ಮುಂಭಾಗದಲ್ಲಿ ಅಷ್ಟೇ ಊತ ಕಾಣಿಸುತ್ತೆ ಅಥವಾ ವಾಯ್ಸ್ ಚೇಂಜ್ ಆಗಿದೆ, ನುಂಗೋಕ್ಕೆ ಕಷ್ಟ. ಸೊ ಈ ಥರ ಸಿಮ್ಟಮ್ಸ್ ಇದ್ದರೆ ಸೊ UST ನೆಕ್ ಅಂತ ಹೇಳ್ತೀವಿ. ಸೊ ನೆಕ್ ಸ್ಕ್ಯಾನ್ ಮಾಡುವಂಥದ್ದು. ಸೊ ನೆಕ್ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಗಾಯ್ಟರ್ ಇದ್ದಾಗ ಸೊ ಯೂನಿನೋಡ್ಯುಲರ, ಮಲ್ಟಿನೋಡ್ಯುಲರ, ಇಟ್ ಮೇ ಬಿ ಕೊಲಾಯ್ಡಲ್ ಗಾಯ್ಟರ್ ಅಥವಾ ಟಾಕ್ಸಿಕ್ ಗಾಯ್ಟರ್. ಸೊ ಹಲವಾರು ಒಂದು ಟೈಪ್ಸ್ನ ನೋಡುವಂಥದ್ದು. ಸೊ ಇನ್ ಸಚ್ ಕೇಸ್ ಇಫ್ ಇಟ್ ಇಸ್ ಎ ಬಿನೈನ್, ಸೊ ಅವ್ರಿಗೆ ಯಾವುದೇ ರೀತಿ ಫರ್ದರ್ ಟೆಸ್ಟ್ ಅಗತ್ಯ ಇರೋದಿಲ್ಲ. ಬಟ್ ಇನ್ ಸಮ್ ಕೇಸಸ್ ಇಟ್ ಕೆನ್ ಬಿ ಮ್ಯಾಲಿಗ್ನೆನ್ಸಿ ಟು. ಸೊ ಅವ್ರಿಗೆ FNAC ಕೂಡ ಮಾಡಬೇಕಾಗತ್ತೆ. ಸೊ ಒಂದು ನೀಡಲ್ ಹಾಕಿ ಟೆಸ್ಟ್ ಮಾಡಿದಾಗ ಅವ್ರಿಗೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟೋಲಜಿ ಅಂತ ಹೇಳ್ತೀವಿ. ಸೊ ವೆದರ್ ಇಟ್ ಇಸ್ ಕ್ಯಾನ್ಸರಸ್ ಅಥವಾ ನಾನ್ ಕ್ಯಾನ್ಸರಸ್ ಅಂತ. ಸೊ ಡಿಪೆಂಡಿಂಗ್ ಅಪಾನ್ ದಟ್ ಅವ್ರಿಗೆ ಫರ್ದರ್ ಟ್ರೀಟ್ಮೆಂಟ್ನ ಕೂಡ ಡಿಸೈಡ್ ಮಾಡ್ಬೋದು. In some cases to find out ಅವ್ರಿಗೆ whether it is an autoimmune disorder like Hashimoto's ಇರ್ಬೋದು ಅಥವಾ Graves' disease ಇರ್ಬೋದು. In such conditions ಅವ್ರಿಗೆ ಆ್ಯಂಟಿಬಾಡೀಸ್ ವಿಲ್ ಬಿ ಪಾಸಿಟಿವ್. ಸೊ ಆಗ ಅವ್ರಿಗೆ TGB ಇರ್ಬೋದು, TPB ಇರ್ಬೋದು. ಸೊ ಆ್ಯಂಟಿಬಾಡೀಸ್ ಟೆಸ್ಟ್ ಮಾಡೋದ್ರಿಂದ ಯು ಕ್ಯಾನ್ ಫೈಂಡ್ ಔಟ್ ಸೊ ವೆದರ್ ಇಟ್ ಈಸ್ ಅನ್ autoimmune disorder ಅಥವಾ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಕೂಡ ಇರ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಸೊ ನಾ ಟ್ರೀಟ್ಮೆಂಟ್ ಅಂತ ನೋಡಿದಾಗ ಸೊ ವಿ ನೀಡ್ ಟು ಸಿ ಅವ್ರಿಗೆ ಕಾಸಿಟಿವ್ ಫ್ಯಾಕ್ಟರ್ ಏನಿದೆ. ಬಿಕಾಸ್ ಕೆಲವ್ರಿಗೆ ಮಿಡಲ್ ಆಫ್ ದಿ ಲೈಫಲ್ಲಿ ಬಂದಿರುತ್ತೆ, ಇನ್ನು ಕೆಲವ್ರಿಗೆ ಚೈಲ್ಡ್ಹುಡ್ಡಿಂದ ಥೈರಾಯ್ಡ್ ಪ್ರಾಬ್ಲಮಿಂದ ಸಫರ್ ಆಗ್ತಿರ್ತಾರೆ. ಸೊ ಆಲ್ಮೋಸ್ಟ್ ಮೆಡಿಕೇಷನ್ಸಲ್ಲಿ ಇರ್ತಾರೆ. ಸೊ ಫ್ರಮ್ ಚೈಲ್ಡ್ಹುಡ್ ಓನ್ಲಿ ಲೈಕ್ ವಿ ಕ್ಯಾನ್ ಸಿ ಇನ್ ಕ್ಲಿನಿಕಲಿ ಪೇಷಂಟ್ಸ್ ಅಂತ ನೋಡಿದಾಗ ಸೊ ಅವ್ರಿಗೆ ಮೋರ್ ದೆನ್ 10 to 15 ಇಯರ್ಸಿಂದ ಹಿಸ್ಟ್ರಿ ಇರ್ಬೋದು. ಸೊ ಥೈರೋನೋಮ್ ಟ್ಯಾಬ್ಲೆಟ್ ತೊಗೊಳ್ತಿರ್ತಾರೆ ಅಥವಾ ಹಲವಾರು ಥೈರಾಯ್ಡ್ ಸಪ್ಲಿಮೆಂಟ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಲೈಫ್ ಲಾಂಗ್ ತೊಗೊಳ್ಬೇಕು ಅಂತ ಮೋಸ್ಟ್ ಆಫ್ ದಿ ಪೀಪಲಲ್ಲಿ ಒಂದು ಇರುತ್ತೆ ಮಿತ್ಕತ್ವ. ಸೊ ಅವ್ರು ಹಾಗೆ ಕಂಟಿನ್ಯೂ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ವಿ ಗಿವ್ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಗೇನ್ ಡಿಪೆಂಡಿಂಗ್ ಅಪಾನ್ ದ ಕಾಸ್. ಸೊ ಅವರಲ್ಲಿ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗೋ ಥರ ಕೊಡೋದ್ರಿಂದ ಸೊ ಅವ್ರು ಆಲ್ರೆಡಿ ಮೆಡಿಕೇಷನ್ಸ್ ಏನು ತೊಗೊಳ್ತಿರ್ತಾರೆ ಸೊ ಕ್ರಮೇಣ ಟೇಪರ್ ಮಾಡ್ತಾ ಬರ್ಬೋದು. ಸೊ ಅಲಾಂಗ್ ವಿತ್ ದಟ್ ಥೈರಾಯ್ಡಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಇನ್ ಸಮ್ ಕಂಡೀಷನ್ಸ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಸೊ ಈಗ ಡ್ಯೂ ಟು ಥೈರಾಯ್ಡ್ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಆಗ್ಬೋದು ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಬರುವಂಥದ್ದು, ಅಥಿರೋಸ್ಕ್ಲೆರೋಟಿಕ್ ಚೇಂಜಸ್ ಆಗ್ತಾ ಇರುತ್ತೆ. ಇನ್ ಸಮ್ ಕೇಸಸ್ ಅರ್ಲಿ ದೇ ಕ್ಯಾನ್ ಬಿಕಮ್ ಡಯಾಬಿಟಿಕ್ ಬಿಕಾಸ್ ಥೈರಾಯ್ಡ್ ಮೆಟಬಾಲಿಕ್ ಡಿಸಾರ್ಡರ್ ಆಗಿರೋದ್ರಿಂದ ಸೊ ಡಯಾಬಿಟಿಕ್ ಆಗುವಂಥದ್ದು, ಹೈಪರ್ಟೆನ್ಷನ್ ಆಗುವಂಥದ್ದು ಅಥವಾ ಹೈಪರ್ಲಿಪಿಡೇಮಿಯಾ ಇರ್ಬೋದು. ಆ್ಯಂಡ್ ಕೆಲವ್ರಿಗೆ ಅರ್ಲಿ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಬೇಗ ಒಂದು ಮೂಳೆ ಸವೆತ ಆಗುವಂಥದ್ದು ಇರ್ಬೋದು. ಸ್ವಲ್ಪ ಗ್ಯಾಸ್ಟ್ರಿಕ್ ರಿಲೇಟೆಡ್ ಡಿಸಾರ್ಡರ್ಸ್ ಆ್ಯಂಡ್ ಆಂಗ್ಸೈಟಿ ಇರ್ಬೋದು, ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್. ಸೊ ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಇನ್ ಸಮ್ ಕಂಡೀಷನ್ಸ್ ಇಟ್ ಕ್ಯಾನ್ ಬಿ ಅವಾಯ್ಡೆಡ್. ಇನ್ ಕೆಲವು ಕೇಸಸಲ್ಲಿ ಕಂಪ್ಲೀಟ್ ಇಟ್ ಕ್ಯಾನ್ ಬಿ ಕ್ಯೂರಬಲ್ ಇಫ್ ಇಟ್ ಇಸ್ ಲೈಕ್ ಬಾರ್ಡರ್ ಲೈನ್ ಹೈಪೋಥೈರಾಯ್ಡಿಸಮ್ ಅಥವಾ ಸಮ್ಟೈಮ್ಸ್ ಹೈಪರ್ ಇದ್ದಾಗ. ಇನ್ ಆಟೋಇಮ್ಯೂನ್ ಕಂಡೀಷನ್ ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಕೆಲವರಿಗೆ ಈ ಥೈರಾಯ್ಡ್ ಸಮಸ್ಯೆ ಬಂದರೆ ಈ ಕುತ್ತಿಗೆ ಭಾಗ ಊದ್ಕೊಂಡಿರುತ್ತೆ. ಸೊ ಟ್ರೀಟ್ಮೆಂಟ್ ಆದಮೇಲೆ ಅದು ಮತ್ತೆ ನಾರ್ಮಲ್ ಆಗುತ್ತಾ ಹೇಗೆ ಅಂತ? ಸೊ ಈಗೇನು ಇಟ್ ಡಿಪೆಂಡ್ಸ್ ಅವ್ರಿಗೆ ಯಾವ ಥರ ಥೈರಾಯ್ಡ್ ಇದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವ್ರಿಗೆ ಗಾಯ್ಟ್ರ್ ಅಂತ ಇದ್ದಾಗ ಲೈಕ್ ಯೂನಿನೋಡ್ಯುಲರ್ ಗಾಯ್ಟ್ರ್ ಅಂತ ಹೇಳ್ತೀವಿ. ಲೈಕ್ ಒಂದು ನಾಡ್ಯೂಲ್ ಸ್ವೆಲ್ಲಿಂಗ್ ಅಷ್ಟೇ ಇರುತ್ತೆ ಆ್ಯಂಡ್ ಅದು ಹಾರ್ಡ್ನೆಸ್ ಅಷ್ಟಿರೋದಿಲ್ಲ. ಸೊ ಸಾಫ್ಟ್ ಸ್ವೆಲ್ಲಿಂಗ್ ಇರುವಂಥದ್ದು. ಆ್ಯಂಡ್ ಸಮ್ ಕಂಡೀಷನ್ಸ್ ಲೈಕ್ ಹಾರ್ಡ್ ನೋಡ್ಯೂಲ್ ಫಾರ್ಮೇಷನ್ ಕೂಡ ಆಗಿರ್ಬೋದು ಅಥವಾ ಥೈರಾಯ್ಡೈಟಿಸ್ ಆಗಿರ್ಬೋದು, ಲೈಕ್ ಇನ್ಫ್ಲಮೇಷನ್ ಇರುತ್ತೆ. ಇನ್ ಸಚ್ ಕಂಡೀಷನ್ಸ್ ಇಟ್ ಕ್ಯಾನ್ ಬಿ ರೆಡ್ಯೂಸಿಬಲ್. ಇನ್ ಸಮ್ ಕಂಡೀಷನ್ಸ್ ಕೆಲ್ ಬಿ ನೆಕ್ರೋಟಿಕ್ ಚೇಂಜಸ್ ಇರ್ಬೋದು ಅಥವಾ ಮ್ಯಾಲಿಗ್ನೆನ್ಸಿ ಕಂಡೀಷನ್ ಇದ್ದಾಗ ಸೊ ಅದು ಕಮ್ಮಿ ಆಗ್ತಿರೋದಿಲ್ಲ. ಸೊ ರಿಪೀಟೆಡ್ ಆಗಿ ಸ್ವೆಲ್ಲಿಂಗ್ ಬರ್ತಿದೆ, ಅದರಿಂದ ಅವ್ರಿಗೆ
ಉಸಿರಾಟಕ್ಕೆ ತೊಂದರೆ ಅನಿಸುವಂಥದ್ದಿರ್ಬೋದು, ಅಥವಾ ಡೆಗ್ಲುಟೇಷನ್ ಅಂದರೆ ಸ್ವಾಲೋಯಿಂಗ್ ಡಿಫಿಕಲ್ಟಿ ಹೆಚ್ಚಾಗಿರುತ್ತೆ. ಸೊ ಈ ಥರ ಇದ್ದಾಗ ಸೊ ವಿ ನೀಡ್ ಟು ಟೆಸ್ಟ್ ಅದರ್ ಫ್ಯಾಕ್ಟರ್ಸ್. ಸೊ ಇಫ್ ಇಟ್ ಇಸ್ ಅ ಕ್ಯಾನ್ಸರಸ್, ಡೆಫಿನೆಟ್ಲಿ ಅವರು ಗ್ಲ್ಯಾಂಡನ್ನು ರಿಮೂವ್ ಮಾಡಬೇಕಾಗತ್ತೆ. ಅಂದರೆ ಥ್ರೂ ಸರ್ಜರಿ ಅವರು ಇದರ್ ಪಾರ್ಷಿಯಲ್ ಥೈರಾಯ್ಡೆಕ್ಟಮಿ ಅಥವಾ ಕಂಪ್ಲೀಟ್ ಥೈರಾಯ್ಡೆಕ್ಟಮಿ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕೇಸ್. ಸೊ ಎಲ್ಲ ಕೇಸಸ್ಸು ಥೈರಾಯ್ಡಲ್ಲಿ ಒಂದೇ ಥರ ಇರೋದಿಲ್ಲ. ಸೊ ಈಚ್ ಆ್ಯಂಡ್ ಎವ್ರಿ ಕೇಸಸ್ಸಲ್ಲಿ ನೋಡಿ ಡಿಸೈಡ್ ಮಾಡಿ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಮ್ದು ಪಿರಿಯಾಪಟ್ಟಣ ತಾಲೂಕಿಂದ ಕಣಗಾಲ ಅನ್ನೋ ಗ್ರಾಮದಿಂದ. ಓಕೆ ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಸರ್. ಮೇಡಮ್ ನಮ್ಗೆ ಥೈರಾಯ್ಡ್, ಹೈಪರ್ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಓಕೆ. ಅದಕ್ಕೆ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ವಿ ಇವಾಗ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ನೀವು ಕೂಲಂಕಷವಾಗಿ ನಮ್ಗೆ ಸಂಕ್ಷಿಪ್ತವಾಗಿ ವರದಿ. ಓಕೆ. ಸೊ ನೀವು ಬ್ಲಡ್ ಟೆಸ್ಟ್ ಏನಾದರೂ ಮಾಡಿಸಿದ್ದೀರಾ ರೀಸೆಂಟಾಗಿ? ಎಷ್ಟು ವರ್ಷಗಳಿಂದ ಇದೆ? ಮೆಡಿಕೇಶನ್ಸ್ ಏನು ತಗೊಳ್ತಿರುವಂಥದ್ದು? ನಮ್ಗೆ ಈಗಾಗಲೇ 5 ವರ್ಷದಿಂದ ಇದೆ ಮೇಡಮ್. ಓಕೆ. ನಾನು ಇಂಜೆಕ್ಷನ್ ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇದ್ದೀನಿ. 25 mg ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಅದೇನಾಗಿದೆ ಅಂದ್ರೆ ಈಗ ನನಗೆ ಅದು ಸ್ವಲ್ಪ ಪರವಾಗಿತ್ತಿಲ್ಲ. ಇವು ಮತ್ತೆ ಸುಸ್ತು ಸಂಕಟ ಜಾಸ್ತಿ ಆಗಿದೆ. ಓಕೆ. ಸುಸ್ತು ಸಂಕಟ ಜಾಸ್ತಿ ಆಗಿದೆ. ಮತ್ತೆ ಇದು ಕೈ ಜಾಯಿಂಟ್ ಪೈನ್. ಅದಕ್ಕೆ ಈಗ ಸಂಬಂಧಪಟ್ಟಂಗೆ ತಮ್ಮಲ್ಲಿ ಪರಿಹಾರ ಏನು ಕೊಡ್ತೀರಾ? ಓಕೆ. ನೋಡಿ, ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಅಂತ ಇರುತ್ತೆ. ಸೊ ನಿಮ್ಗೆ ಈಗ ಸುಸ್ತಾಗ್ತಿದೆ, ಜಾಯಿಂಟ್ ಪೇನ್ ಆಗ್ತಿದೆ ಆ್ಯಂಡ್ 5 ಇಯರ್ಸಿಂದ ಸಫರ್ ಆಗ್ತಿದ್ದೀರಾ ಅಂತ. ಸೊ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಕೊಟ್ಟಾಗ ಸೊ ನಿಮ್ಮಲ್ಲಿ ಲೈಕ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗುವಂಥದ್ದು ಸೊ ಒಂದು ನಾರ್ಮಲ್ ರೇಂಜಿಗೆ ಬರುತ್ತೆ. ಸೊ ನಿಮ್ಮ ಪ್ರೀವಿಯಸ್ ರಿಪೋರ್ಟ್ಸ್ ಏನಿದೆ ಸೊ ಅದ್ರ ಜೊತೆ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದಮೇಲೆ ಸೊ ಅನಾಲಿಸಿಸ್ ಮಾಡಬೇಕಾಗತ್ತೆ. ಅಂದರೆ ನಿಮಗೆ ಯಾವ ಕಾರಣದಿಂದ ಬಂದಿದೆ, ಸೊ ವೆದರ್ ಇಟ್ ಇಸ್ ಜೆನೆಟಿಕ್ಕಾ ಅಥವಾ ನಿಮಗೆ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿಯಿಂದ ಬಂದಿರುವಂಥದ್ದು. ಸಮ್ಟೈಮ್ಸ್ ಯಾವುದೇ ರೀತಿ ಕಾರಣಗಳಿರೋದಿಲ್ಲ, ಲೈಕ್ ಆಟೋಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ಸೆಲ್ಫ್ ಡಿಸ್ಟ್ರಕ್ಷನ್ ಆಗಿ ಕೋಶಗಳು ಸಾಯ್ತಾ ಬಂದಾಗ ಕೂಡ ಆಸ್ ಅ ರಿಸಲ್ಟ್ಸ್ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಇರುತ್ತೆ ಆ್ಯಂಡ್ ಸೇಫ್ ಆ್ಯಂಡ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ? ಸೊ ಯೂಶಲಿ ಥೈರಾಯ್ಡ್ ಅಂತ ಹೇಳಿದಾಗ, ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಇದ್ದಾಗ ದರ್ ವಿಲ್ ಬಿ ಲಾಟ್ ಆಫ್ ವೆಯ್ಟ್ ಗೇನ್. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಬಿ ಡನ್. ಸೊ ಇಲ್ಲಾಂದರೆ ಹಾರ್ಮೋನಲ್ ಮತ್ತಷ್ಟು ವ್ಯತ್ಯಾಸ ಆಗುತ್ತೆ. ಸೊ ಅವ್ರಿಗೆ ಲೈಕ್ ಸೆಡೆಂಟರಿ ಲೈಫ್ ಸ್ಟೈಲ್ ಹ್ಯಾಬಿಟ್ ಇದ್ದಾಗ ಸೊ ಈಗ ಒಂದೇ ಕಡೆ ಕುತ್ಕೊಂಡಿರ್ತಾರೆ. ಸೊ ಯಾವುದೇ ರೀತಿ ಎಕ್ಸಸೈಸ್ ಇರೋದಿಲ್ಲ, ಸೊ ವಾಕಿಂಗ್ ಇರೋದಿಲ್ಲ. ಸೊ ಇನ್ ಸಚ್ ಕಂಡೀಷನ್ಸ್ ಡ್ಯೂ ಟು ಒಬೆಸಿಟಿಯಿಂದಾಗಿ ಕೂಡ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅವ್ರಿಗೆ ವೆಯ್ಟ್ ಗೇನ್ ಆಗಿರ್ಬೋದು. ಸೊ ಇನ್ ಸಚ್ ಕಂಡೀಷನ್ಸ್ ಅವರು ವರ್ಕೌಟ್ ಮಾಡುವಂಥದ್ದಿರ್ಬೋದು. ಸೊ ಅಲಾಂಗ್ ವಿತ್ ದಟ್ ಸೊ ಕೆಲವು ಫುಡ್ಡಲ್ಲಿ ಸಮ್ಟೈಮ್ಸ್ ಲೈಕ್ ಕೆಲವು ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಅದರಲ್ಲೂ ಹೈಪೋಥೈರಾಯ್ಡಿಸಮ್ ಇದ್ದಾಗ ಸೊ ಕಾಲಿಫ್ಲವರ್ ಇರ್ಬೋದು, ಕ್ಯಾಬೇಜ್, ಹಾಗೆ ಕಾಫಿ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಲೈಕ್ ಗಾಯ್ಟ್ರೋಜನ್ಸ್. ಅವ್ರಿಗೆ ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡಕ್ಷನ್ನ ಹ್ಯಾಂಪರ್ ಮಾಡುವಂಥದ್ದು. ಸೊ ಹಾಗಾಗಿ ಇದನ್ನು ಹೈಪೋಥೈರಾಯ್ಡಿಸಮ್ ಇದ್ದವರು ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥದ್ದು ಉತ್ತಮ. ಆ್ಯಂಡ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಹೆಚ್ಚಾಗಿ ಆಗ್ತಾ ಇರುತ್ತೆ. ಸೊ ಅರ್ಲಿ ಆಸ್ಟಿಯೋಪೊರಿಟಿಕ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ದೇ ನೀಡ್ ಟು ಟೇಕ್ ಮೋರ್ ಆಫ್ ಕ್ಯಾಲ್ಶಿಯಂ ರಿಚ್ ಫುಡ್. ಸೊ ಹಾಗಾಗಿ ಎಗ್ ವೈಟ್ ಇರ್ಬೋದು, ಡೇಟ್ಸ್ ಇರ್ಬೋದು, ಫಿಶ್ ಇರ್ಬೋದು. ಸೊ ಇದನ್ನು ಹೆಚ್ಚಾಗಿ ಸೇವಿಸುವಂಥದ್ದು ಉತ್ತಮ. ಸೊ ಇನ್ ಹೈಪರ್ ಥೈರಾಯ್ಡಿಸಮ್ ದೆರ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಆಫ್ ಆಂಗ್ಸೈಟಿ ಡಿಸಾರ್ಡರ್ಸ್ ಅಥವಾ ಸೊ ಹೆಚ್ಚಾಗಿ ಪ್ರೊಡಕ್ಷನ್ ಇರುತ್ತೆ, ಮೆಟಬಾಲಿಕ್ ರೇಟ್ ತುಂಬಾ ಹೈ ಇರುತ್ತೆ. ಸೊ ಅಂಥವರು ರೆಸ್ಟ್ ಮಾಡುವಂಥದ್ದು ಇರ್ಬೋದು, ಅಥವಾ ಸೊ ಕಾರ್ಬೋಹೈಡ್ರೇಟ್ಸ್ ಅಥವಾ ಪ್ರೋಟೀನ್ ರಿಚ್ ಫುಡ್ ಲೈಕ್ ಅಕಾರ್ಡಿಂಗ್ ಟು ದೇರ್ ಹೈಟ್ ಆ್ಯಂಡ್ ವೆಯ್ಟ್ ತೊಗೊಳ್ಳುವಂಥದ್ದು. ಆ್ಯಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಸೊ ಮೆಡಿಟೇಷನ್ ಮಾಡುವಂಥದ್ದು ಇರ್ಬೋದು, ಅಟ್ಲೀಸ್ಟ್ 20 minutes per day. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಸೊ ವಾಕಿಂಗ್ ಮಾಡುವಂಥದ್ದು. ಸೊ ಆ್ಯಂಡ್ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ಬ್ಯಾಲೆನ್ಸ್ ಡಯಟ್ ಜೊತೆಗೆ ಅಟ್ಲೀಸ್ಟ್ 8 to 10 glasses ಆಫ್ ವಾಟರ್ ಪರ್ ಡೇ ತೊಗೊಳ್ಳುವಂಥದ್ದು. ಆ್ಯಂಡ್ ಸ್ಲೀಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲ್ಯಾಕ್ ಆಫ್ ಸ್ಲೀಪ್ ಹೆಚ್ಚಾಗಿ ಹೈಪರ್ ಥೈರಾಯ್ಡಿಸಮಲ್ಲಿ ನೋಡ್ಬೋದು. ಸೊ ಅವ್ರಿಗೆ ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು, ಪಾಲ್ಪಿಟೇಷನ್ಸ್ ಆಗ್ಬೋದು, ಸೊ ನಿದ್ದೆ ಬರ್ತಿರೋದಿಲ್ಲ. ಸೊ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಕಾರ್ಡಿಯಾಕ್ ಡಿಸಾರ್ಡರ್ ಇನ್ ಅರ್ಲಿ ಸ್ಟೇಜ್. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಆ ಪ್ರಾಪರ್ ಸ್ಲೀಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಇನ್ನು ಹೈಪೋಥೈರಾಯ್ಡಿಸಮ್ ಇದ್ದಾಗ ಮೋರ್ ಆಫ್ ಡ್ರೌಸಿ ಫೀಲಿಂಗ್ ಇರುತ್ತೆ, ಆ್ಯಕ್ಟಿವ್ನೆಸ್ ಇರೋದಿಲ್ಲ. ಸೊ ಅವರು ಹೆಚ್ಚಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಗಮನ ಕೊಡೋದು ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಮಕ್ಕಳಾಗ್ದಲೇ ಇರೋದಕ್ಕೆ ಕೂಡ ಈ ಥೈರಾಯ್ಡ್ ಸಮಸ್ಯೆ ಕಾರಣವಾಗುತ್ತಾ ಹೇಗೆ? ಸೊ ಆ್ಯಸ್ ಎ ಕಾಂಪ್ಲಿಕೇಶನ್ ಅಂತ ನೋಡಿದಾಗ ಅವ್ರಿಗೆ ಹೈಪೋ ಇರ್ಬೋದು, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ಇನ್ ಕೇಸ್ ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್, ಸೊ ಬೋತ್ ವಿಲ್ ಬಿ ಎಫೆಕ್ಟೆಡ್. ಸೊ ಅವ್ರಿಗೆ ಲಾಸ್ ಆಫ್ ಸೆಕ್ಷುವಲ್ ಲಿಬಿಡೋ ಅಥವಾ ಡಿಸೈರ್ ಅಂತ ಹೇಳ್ತೀವಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಸೊ ಈ ಸಮಸ್ಯೆ ಹೆಚ್ಚಾಗಿ ಉಂಟಾಗುತ್ತೆ. ಆ್ಯಂಡ್ ಸೊ ಮೇಲ್ಸಲ್ಲಿ ನೋಡಿದಾಗ ಸ್ಪರ್ಮ್ ಪ್ರೊಡಕ್ಷನ್ ಕಮ್ಮಿ ಆಗುವಂಥದ್ದು ಇರ್ಬೋದು. ಸೊ ಅದೊಂದು ಕಾರಣ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಫೀಮೇಲ್ಸಲ್ಲಿ ಬಂದಾಗ ಸೊ ಎಗ್ ಡೆವಲಪ್ಮೆಂಟ್ ಆಗೋದಿಲ್ಲ, ಅಂದರೆ ಅಂಡಾಣು ಬೆಳವಣಿಗೆ ಆಗೋದಿಲ್ಲ. ಸೊ ನಾರ್ಮಲ್ ಆಗಿ ಎಗ್ ಸೈಜ್ 18 to 24 mm ಇರಬೇಕಾಗುತ್ತೆ. ಬಟ್ ಇನ್ ಕೇಸ್ ಆಫ್ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಇದ್ದಾಗ ಸೊ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಎಗ್ ಸೈಜ್ ರೀಚ್ ಆಗೋದಿಲ್ಲ. ಸೊ ಇಟ್ ಕ್ಯಾನ್ ರಿಸಲ್ಟ್ಸ್ ಇನ್ ದ PCOD. ಸೊ ದಟ್ ಇಂಟರ್ನ್ ಕ್ಯಾನ್ ಲೀಡ್ ಟು ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಲೀಡ್ ಮಾಡುತ್ತೆ. And it can cause multiple complications, especially if they are suffering from hyperthyroidism ಇದ್ದಾಗ. ಸೊ ಅವ್ರಿಗೆ ಅಬೋರ್ಷನ್ ಆಗುವಂಥದ್ದು. ಸೊ ಕನ್ಸೆಪ್ಷನ್ ಆದರೂ ಕೂಡ ಸೊ ಅವ್ರಿಗೆ ವಿತಿನ್ 3 months ಅವ್ರಿಗೆ ಸ್ಪಾಂಟೇನಿಯಸ್ ಅಬೋರ್ಷನ್ ಆಗುವಂಥದ್ದು, ಅಥವಾ ಮಗುಗೆ ಹಾರ್ಟ್ ಬೀಟ್ ಬರ್ತಿರೋದಿಲ್ಲ. ಬಿಕಾಸ್ ಥೈರಾಯ್ಡ್ ಇಸ್ ಎ ಗ್ರೋತ್ ಹಾರ್ಮೋನ್, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ರೈಟ್ ಫ್ರಮ್ ಅವರ್ ಬರ್ತ್. ಸೊ ಫೀಟಲ್ ಗ್ರೋತ್ ಆಗೋದಿಲ್ಲ. ಸೊ ಅವ್ರಿಗೆ ಅರ್ಲಿ ಹಾರ್ಟ್ ಬೀಟ್ ಬಂದಿರೋದಿಲ್ಲ ಅಂತ ಮೋಸ್ಟ್ ಆಫ್ ದಿ ಕೇಸಲ್ಲಿ ಇಟ್ ವಿಲ್ ಬಿ ಅಬೌಟೆಡ್. ಆ್ಯಂಡ್ ಸ್ಟಂಟೆಡ್ ಗ್ರೋತ್ ಇರ್ಬೋದು. ಸೊ ಹಾಗಾಗಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಅಥವಾ ಬಿಫೋರ್ ಪ್ಲಾನಿಂಗ್ ಫಾರ್ ದಿ ಕನ್ಸೆಪ್ಷನ್, ಸೊ ದೇ ನೀಡ್ ಟು ಚೆಕ್ ವಿತ್ ದ ಥೈರಾಯ್ಡ್ ಲೆವೆಲ್ಸ್, ಹಿಮೋಗ್ಲೋಬಿನ್ ನಾರ್ಮಲ್ ಇದೆಯಾ ಅಥವಾ ಶುಗರ್ ಲೆವೆಲ್ ಕಂಟ್ರೋಲ್ ಇದೆಯಾ. ಸೊ ಇದನ್ನು ನೋಡ್ಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಮತ್ತು PCOD ಹಾಗೆ ಈ ಇನ್ಫರ್ಟಿಲಿಟಿಗೆ ಇರುವಂಥ ಲಿಂಕ್ ಏನು ಅಂತ? ಸೊ ಲೈಕ್ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಲೇ ಹೇಳ್ಬೋದು. ಸೊ ನವಡೇಸ್ ಮೋಸ್ಟ್ ಆಫ್ ದಿ ಫೀಮೇಲ್ಸ್ ವಿಲ್ ಬಿ ಅಫೆಕ್ಟೆಡ್. ಸೊ ಹೆಚ್ಚಾಗಿ ನಾವು ಕ್ಲಿನಿಕಲಿ ನೋಡಿದಾಗ ಸೊ ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಆ್ಯಂಡ್ PCOD ಕ್ವೈಟ್ ಕಾಮನ್ ಆಗಿ ನೋಡುವಂಥದ್ದು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬೇಸಿಕಲಿ ಇಟ್ ಈಸ್ ಡ್ಯೂ ಟು ಮೋರ್ ಆಫ್ ಅವರ್ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಜಂಕ್ ಫುಡ್ ಇರ್ಬೋದು, ಮೈದಾ, ಸ್ಟಾರ್ಚ್ ಬೇಸ್ಡ್ ಫುಡ್ ಕನ್ಸಂಪ್ಷನ್, ಆ್ಯಂಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ವರ್ಕ್ ಸ್ಟ್ರೆಸ್ ಇರ್ಬೋದು. ಫೀಮೇಲ್ಸ್ ನವಡೇಸ್ ದೇ ಆರ್ ಅಫೆಕ್ಟೆಡ್ ಮೋರ್ ವಿತ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಅವ್ರಿಗೆ ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಶುರು ಆಗ್ಬೋದು, ಅಥವಾ ವಿ ಸಿ ಇನ್ ಗರ್ಲ್ಸ್ ಮಿನಾರ್ಕ್ ಬೇಗನೆ ಆಗುತ್ತೆ. ಸೊ ಪ್ಯೂಬರ್ಟಿ ಅರ್ಲಿಯಾಗಿ ಅಟೆಂಡ್ ಆಗ್ತಿದ್ದಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾಸ್. ಅವ್ರಿಗೆ ಸೊ ಆ ಸ್ಟೇಜಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುರುವಾದಾಗ ಸೊ ಸ್ಟ್ರಾಂಗ್ಲಿ ದೇ ಕ್ಯಾನ್ ಬಿಕಮ್ ಹೈಪೋಥೈರಾಯ್ಡಿಸಮ್, ಅಥವಾ ಸಮ್ಟೈಮ್ಸ್ ಹಶಿಮೋಟೋಸ್ ಇರ್ಬೋದು, ಅಥವಾ ಗ್ರೇವ್ಸ್ ಡಿಸೀಸ್ ಇರ್ಬೋದು. ಕೆಲವು ಪರ್ಟಿಕ್ಯುಲರ್ ಫೀಚರ್ಸ್ನ ನೋಡ್ತೀವಿ. ಸೊ ಗ್ರೇವ್ಸ್ ಡಿಸೀಸ್ ಅಂತ ಬಂದಾಗ ಸೊ ಅವರ ಒಂದು ಕಣ್ಣಿನ ಗುಡ್ಡೆ ಹೊರ ಬಂದಂತೆ ಕಾಣುವಂಥದ್ದು, ಆ್ಯಂಡ್ ಸಿವಿಯರ್ ವೆಯ್ಟ್ ಲಾಸ್ ಇರುತ್ತೆ. ಸೊ ಹಾರ್ಟ್ ರೇಟ್ ತುಂಬ ಹೈ ಇರುತ್ತೆ. ಸೊ ಇದನ್ನೆಲ್ಲ ಗ್ರೇವ್ಸ್ ಡಿಸೀಸಲ್ಲಿ ನೋಡುವಂಥದ್ದು. ಲೈಕ್ ಹೈ ಪ್ರೊಡಕ್ಷನ್ ಇರುತ್ತೆ. ಸೊ ಇನ್ ಸಚ್ ಕೇಸಸ್ ಸೊ ಅವ್ರಿಗೆ ಮಾನಿಟರ್ ಮಾಡುವಂಥದ್ದು ಕೂಡ ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಮನೆಯಲ್ಲೇ ಯಾವ ರೀತಿಯಾದಂತಹ ಸಿಂಪಲ್ ಎಕ್ಸಸೈಸ್ಗಳನ್ನ ಮಾಡ್ಕೋಬೋದು ಅಂತ? ಸೊ ಇನ್ನು ಎಕ್ಸಸೈಸ್ ಅಂತ ಬಂದಾಗ ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಹೈಪೋಥೈರಾಯ್ಡಿಸಮ್ ಇದ್ದಾಗ. ಸೊ ಅಕಾರ್ಡಿಂಗ್ ಟು ದೇರ್ ಹೈಟ್ ಸೊ ಅವರ ಒಂದು BMI ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಅದ್ರ ಜೊತೆಗೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಡಯಟ್ ಅಡ್ವೈಸ್ ಮಾಡುವಂಥದ್ದು ಇರ್ಬೋದು. ಎಸ್ಪೆಷಲಿ ಕಾರ್ಬ್ಸ್ನ ರೆಡ್ಯೂಸ್ ಮಾಡಬೇಕಾಗತ್ತೆ. ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಕಮ್ಮಿ ಮಾಡುವಂಥದ್ದು, ಆ್ಯಂಡ್ ಪ್ರೋಟೀನ್ ಇಂಟೇಕ್ ಇರ್ಬೋದು, ಅಥವಾ ಕ್ಯಾಲ್ಶಿಯಂ ರಿಚ್ ಫುಡ್ಡಿಗೆ ಎನ್ಕರೇಜ್ ಮಾಡ್ಬೋದು. ಸೊ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಹಸಿರು ಸೊಪ್ಪು ತರಕಾರಿಗಳನ್ನ ತಿನ್ನುವಂಥದ್ದು, ಆ್ಯಂಡ್ ಫ್ರೂಟ್ಸ್ ಇಂಟೇಕ್ ಇರ್ಬೋದು. ಸೊ ವಿತ್ ಪ್ರಾಪರ್ ವಾಕಿಂಗ್ ಅಟ್ಲೀಸ್ಟ್ 45 minutes to 1 hour per day. ಸೊ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಸ್ಟ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆದಮೇಲೂ ಕೂಡ ಮತ್ತೆ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈ ರೀಅಕರೆನ್ಸ್ ರೇಟ್ ಬಗ್ಗೆ ನೋಡೋದಾದರೆ? ಸೊ ರೀಅಕರೆನ್ಸ್ ಇನ್ ಸಮ್ ಕೇಸಸ್ ಇಟ್ ಈಸ್ ಪಾಸಿಬಲ್, ಬಿಕಾಸ್ ಆಲ್ರೆಡಿ ಅವರು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿದ್ರು. ಸೊ ಸುಮಾರು ವರ್ಷಗಳಿಂದ ಇತ್ತು. ಸೊ ಅವರು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸೊ ಕಂಪ್ಲೀಟ್ ಕ್ಯೂರ್ ಆಗಿರುತ್ತೆ. ಇನ್ ಸಮ್ ಕೇಸಸ್ ಇಫ್ ದ ಲೈಫ್ ಸ್ಟೈಲ್ ಈಸ್ ನಾಟ್ ಗುಡ್, ಸೊ ಅವರಲ್ಲಿ ರೀಕರೆನ್ಸ್ ಚಾನ್ಸಸ್ ಇರುತ್ತೆ. ಸಪೋಸ್ ಎಕ್ಸೆಸಿವ್ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಸೊ ಅದರಿಂದ ಮತ್ತೆ ಹಾರ್ಮೋನಲ್ ಚೇಂಜಸ್ ಆಗ್ಬೋದು. ಸೊ ಅಥವಾ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್ ಇರ್ಬೋದು. ಸೊ ಅಗೇನ್ ಇಟ್ ಕ್ಯಾನ್ ಕಮ್ ಬ್ಯಾಕ್. ಅಥವಾ ಅದರ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಬಂದಾಗ ಲೈಕ್ ಸೋರಿಯಾಸಿಸ್ ಇರ್ಬೋದು, ಅಥವಾ ರುಮೆಟೆಡ್ ಆರ್ಥರೈಟಿಸ್ ಇರ್ಬೋದು. ಸೊ ಅರ್ಲಿ ಇಫ್ ದೇ ಬಿಕಮ್ ಡಯಾಬಿಟಿಕ್, ಇನ್ ಸಚ್ ಕೇಸಸ್ it can recurrence is possible in few cases. But most of the ಕೇಸಲ್ಲಿ ಹೈಪೋ ಇರ್ಬೋದು, ಹೈಪರ್ ಇರ್ಬೋದು, ಅಥವಾ ಬಾರ್ಡರ್ಲೈನ್ ಥೈರಾಯ್ಡೈಟಿಸ್ ಅಥವಾ ಇನ್ಫ್ಲಮೇಷನ್ ಇದ್ದಾಗ ಸೊ ದಟ್ ಕ್ಯಾನ್ ಬಿ ಕ್ಯೂರ್ಡ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದಾ ಅಂತ?
ಸೊ ಇಟ್ ಡಿಪೆಂಡ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಸೊ ಬಿಕಾಸ್ ಎಲ್ಲ ಥೈರಾಯ್ಡ್ ಕೇಸಸ್ಸು ಒಂದೇ ರೀತಿ ಇರೋದಿಲ್ಲ. ಸೊ ಇಟ್ ಮೇ ಬಿ ಹೈಪೋ ಅಥವಾ ಹೈಪರ್, ಸಮ್ಟೈಮ್ಸ್ ಗಾಯ್ಟ್ ಇರುತ್ತೆ, ಅಥವಾ ಆಟೋಇಮ್ಯೂನ್ ಡಿಸಾರ್ಡರ್ ಕಂಡೀಷನ್ಸ್ ಇರುತ್ತೆ, ಸೊ ಅಥವಾ ಅರ್ಲಿ ಚೈಲ್ಡ್ಹುಡ್ಡಲ್ಲೇ ಬಂದಿರುತ್ತೆ. ಸೊ ಕೆಲವರಲ್ಲಿ ಕಾಂಪ್ಲಿಕೇಶನ್ಸ್ ಉಂಟಾಗುವಂಥದ್ದನ್ನ ಅವಾಯ್ಡ್ ಮಾಡ್ಬೋದು, ಥೈರಾಯ್ಡಿಂದ ಆಗುವಂತಹ ತೊಂದರೆಗಳು, ಫರ್ದರ್ ಕಾಂಪ್ಲಿಕೇಶನ್ಸ್ನ. ಸೊ ಇನ್ ಸಮ್ ಕೇಸಸ್ ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಸೊ ಅಂಥವರು ಈ ಹೋಮಿಯೋಕೇರ್ಗೆ ಬಂದು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಬೋದಾ, ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಈ ಶಿಫ್ಟ್ ಆಗೋದ್ರಿಂದ ಅಂತ? ಸೊ ನೀವು ಹೇಳಿದಾಗೆ ಸುಮಾರು ವರ್ಷಗಳಿಂದ ಕೆಲವರು ಆಲ್ರೆಡಿ ಮೆಡಿಕೇಷನ್ಸ್ ಮಾಡ್ತಿರ್ತಾರೆ ಆ್ಯಂಡ್ ಲೈಫ್ ಲಾಂಗ್ ತೊಗೊಳ್ಬೇಕು ಮೆಡಿಕೇಷನ್ಸ್, ಅವರು ವಾಟ್ ಎವರ್ ತೊಗೊಳ್ತಿರ್ತಾರೆ. ಸೊ ಕಂಟಿನ್ಯೂ ಮಾಡಬೇಕಂತ ಕೂಡ ಇರುತ್ತೆ. ಸೊ ಅಂಥವರು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ಗೆ ಆಪ್ಟ್ ಮಾಡ್ಬೋದು. ಸೊ ಆಲ್ರೆಡಿ ಇಫ್ ದೇ ಆರ್ ಟೇಕಿಂಗ್ ಮೆಡಿಸಿನ್ಸ್, ಸೊ ಅಲಾಂಗ್ ವಿತ್ ದ್ಯಾಟ್ ಅವರು ಹೋಮಿಯೋಪತಿ ಮೆಡಿಸಿನ್ಸ್ನ ಶುರು ಮಾಡ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಡೋದ್ರ ಜೊತೆಗೆ ಸೊ ಅವರ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಇರಬೇಕು, ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸೊ ಅಥವಾ ಡಯಟ್ರಿ ಚೇಂಜಸ್ ಇರ್ಬೋದು. ಸೊ ಇದನ್ನು ಕೌನ್ಸಿಲಿಂಗ್ ಮಾಡಲಾಗುತ್ತೆ. ಆ್ಯಂಡ್ ವಾಟ್ ಎವರ್ ಮೆಡಿಕೇಷನ್ಸ್ ದೇ ಆರ್ ಟೇಕಿಂಗ್, ಲೈಕ್ ತೊಗೊಳ್ತಿದ್ದಾರೆ ಅಂತ ಹೇಳಿದಾಗ ಸೊ ಕ್ರಮೇಣ ಅವರ ಒಂದು ಡೋಸೇಜ್ನ ತಗ್ಗಿಸ್ತಾ ಬರುವಂಥದ್ದು. ಆ್ಯಂಡ್ ಗ್ರ್ಯಾಜುವಲಿ ವಿ ಕ್ಯಾನ್ ಶಿಫ್ಟ್ ಟು ಹೋಮಿಯೋಪತಿಕ್ ಟ್ರೀಟ್ಮೆಂಟ್. ಸೊ ಇದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ. ಎಸ್ ಡಾಕ್ಟರ್, ಇನ್ನು ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯ ಕುರಿತಾಗಿ ಸಾಕಷ್ಟು ಮಾಹಿತಿನ ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋಕೇರ್ಗೆ ಬನ್ನಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.